ನೀವು ಇವಾಗ ಇದು ಜಾಗ ಏನು ನೋಡ್ತಾ ಇದ್ದೀರಾ, ಇದು ನಾಗೇನಹಳ್ಳಿ ಸರೌಂಡಿಂಗ್ ಅಲ್ಲಿ ಇರುವಂತ ಒಂದು ಜಾಗ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಲಿಟ್ರಲಿ ಇಷ್ಟು ಚೆನ್ನಾಗಿರೋಂಥ ಒಂದು ಪ್ಲೇಸ್ ನಮ್ಮೂರ ಹತ್ರ ಇದೆ ಅಂತ ನಮಗೂ ಗೊತ್ತಿರಲಿಲ್ಲ. ಇದು ಯಾವ ಪ್ಲೇಸ್ ಅನ್ನೋದು ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಒಳ್ಳೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕೆ ಭಾರಿ ಸಗದಾಗೈತೆ ನೋಡ್ರಿ. ಇದು ಜಾಗ ಮಾತ್ರ ಅಲ್ಟಿಮೇಟ್. ಪರ್ಫೆಕ್ಟ್ ವಿಲೇಜರ್ಸ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವಿರೋದು ಮಾಕ್ನೂರು ಗ್ರಾಮದ ವ್ಯಾಪ್ತಿಯಲ್ಲಿರುವಂತಹ ನೀರು ಸರಬರಾಜಿನ ಘಟಕದಲ್ಲಿ. ನೀವು ನೋಡ್ತಾ ಇರ್ಬೋದು, ಇದು ಹೊಸದಾಗಿ ಸ್ಥಾಪನೆ ಆಗಿರುವಂತಹ ನೀರು ಸರಬರಾಜಿನ ಘಟಕ. ಇಲ್ಲಿಂದ 35 ಕಿಲೋಮೀಟರ್ ದೂರದಲ್ಲಿರುವಂತಹ ಸುಣಕಲ್ ಬಿದ್ರಿಗೆ ನೀರು ಸರಬರಾಜು, ಹಾಗೂ ಆ ಸುಣಕಲ್ ಬಿದ್ರಿಗೆ ಈ ನೀರೇನ್ ಡಂಪ್ ಆಗುತ್ತಲ್ಲ, ಸೊ ಆ ಡಂಪ್ ಆದಂತಹ ನೀರು ಸುಣಕಲ್ ಬಿದ್ರಿಯಿಂದ 52 ಹಳ್ಳಿಗಳಿಗೆ ಸರಬರಾಜಾಗುತ್ತೆ. ಇವೇನು ಮೋಟ್ರುಗಳನ್ನ ತೋರಿಸ್ತಾ ಇದೀವಲ್ಲ, ಇವು ಒಂದೊಂದು 350 HP ಮೋಟ್ರುಗಳು. ಸೊ 1 HP ಮೋಟ್ರ್ ಇದ್ರೆ 2 ಮನೆ ನೀರು ತುಂಬಿಸ್ಬೋದು. ಅಂಥದ್ದು 350 HP ಒಂದೊಂದು ಮೋಟ್ರುಗಳು. ಈ ಮಷಿನ್ಗಳು ಏನಾರು ಹಾಳಾದ್ರೆ ಇದನ್ನ ಲಿಫ್ಟ್ ಮಾಡೋದಕ್ಕೆ ಅಂತಾನೆ ಕ್ರೇನ್ ಮಾಡಿಸಿದ್ದಾರೆ ನೋಡಿ. ಆಲ್ರೆಡಿ ಎವ್ರಿಥಿಂಗ್ ಹ್ಯಾಸ್ ಬಿನ್ ಸೆಟ್ ಅಪ್ ಹಿಯರ್. ಸೊ ಈ ರೀತಿ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ಅಕಸ್ಮಾತ್ ಪ್ಲಾನ್ ಇಲ್ಲದೆ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಇಷ್ಟು ದೊಡ್ಡ ಹೆವಿ ಮಷಿನ್ಸ್ಗಳನ್ನ ಲಿಫ್ಟ್ ಮಾಡೋದಷ್ಟು ಈಸಿ ಅಲ್ಲ. ಇಲ್ಲಿರುವಂತಹದ್ದು ಇದಕ್ಕೆ ಪವರ್ ಸಪ್ಲೈ. ಸೊ ಇದು ಪವರ್ ಸ್ಟೇಷನ್. ಇದರ ಪವರ್ ಕಂಟ್ರೋಲ್ ಮಾಡುವಂಥದ್ದು ಎಲ್ಲ ಇಲ್ಲೇ ಇರುತ್ತೆ. ಸೊ ಅನ್ಅಥರೈಸ್ಡ್ ಎಂಟ್ರೀಸ್ ನಾಟ್ ಅಲೌಡ್, ಸೊ ವಿ ಕೆನಾಟ್ ಎಂಟರ್ ಹಿಯರ್. ಬನ್ನಿ, ಇದ್ರ ಹಿಂದ್ಗಡೆ ಇರುವಂತ ಒಂದು ಬ್ಯೂಟಿಫುಲ್ ವ್ಯೂನ ನಿಮಗೆ ತೋರಿಸ್ತೀವಿ ಇವಾಗ. ಜಸ್ಟ್ ಫಾಲೋ ಮೀ. ನಮ್ಮ ಊರಿನ ಸುತ್ತಲೂ ಇಷ್ಟು ಬ್ಯೂಟಿಫುಲ್ ಆಗಿರುವಂತ ಒಂದು ಪ್ಲೇಸ್ ಇದೆ ಅಂತ ನಮಗೂ ಇವಾಗಲೇ ಗೊತ್ತಾಗಿದ್ದು. ನೀವು ನೋಡ್ಬೋದು ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ವಾವ್, ಜಸ್ಟ್ ವಾವ್ ನೋಡಿ, ಸಕ್ಕದಾಗಿದೆ ಗುರು. ವ್ಯೂನ ಜಸ್ಟ್ ಎಂಜಾಯ್ ಮಾಡಿ ಅಷ್ಟೇ. ಯಾರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತೀರ ಅಂದ್ರೆ ಈ ಪ್ಲೇಸ್ ಚೆನ್ನಾಗಿದೆ ನೋಡ್ರಿ. ಸಿಂಪಲ್ ಆಗಿ ಒಳ್ಳೆ ಚೆನ್ನಾಗಿ ವ್ಯೂ ಇದೆ. ಅಲ್ಟಿಮೇಟ್ ಆಗಿ ವಿಡಿಯೋಸ್ ಮಾಡ್ಕೊಬಹುದು. ನೀವು ಇಲ್ಲೇನ್ ನೋಡ್ತಾ ಇದ್ದೀರಾ, ಹಳೆ ನೀರಿನ ಸರಬರಾಜು ಘಟಕ ಇದು. ಇದರಲ್ಲಿ 20 HP ಮೋಟರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಂದ ಇಲ್ಲಿ ಇವ್ರದ್ದು ದೊಡ್ಡ ಮಳ್ಳಿ ಅಂತ ಇದೆ, ಅಲ್ಲಿಗೆ ಹೋಗುತ್ತೆ. ಸೊ ಅಲ್ಲಿಂದ ಇಡೀ ಊರಿಗೆ ಸಪ್ಲೈ ಆಗುತ್ತೆ. ಸೊ ಇಲ್ಲಿಂದ ಅಲ್ಲಿ ಸಪ್ಲೈ ಮಾಡೋದಕ್ಕೆ ಜಸ್ಟ್ 20 HP ಮೋಟರ್ ಸಾಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಹೊಳೆ ಎಲ್ಲ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ. ಇದು ತುಂಗಭದ್ರಾ ನದಿ. ಸೊ ಈ ತುಂಗಭದ್ರಾ ನದಿಯಿಂದ ನೀರು ಕಂಪ್ಲೀಟ್ ಆಗಿ ಸುಣಕಲ್ ಬಿದ್ರಿಗೆ ಹೋಗುತ್ತೆ. ಸುಣಕಲ್ ಬಿದ್ರಿಂದ 52 ಹಳ್ಳಿಗಳಿಗೆ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲೇನ್ ಕಾಣಿಸ್ತಾ ಇದೆ ಅಲ್ಲ, ಇದಕ್ಕೆ ಕಿಂಗ್ ಆಫ್ ಫಿಶಿಂಗ್. ಸೊ ಕಿಂಗ್ ಫಿಶರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ನಿಂತ ಹತ್ರನೇ ಹಾರ್ತಾ ಇದೆ, ಕಾಣಿಸ್ತಾ ಇದೆನಾ? ಅದಕ್ಕೆ ಮೀನ್ ಕಾಣ್ತಂದ್ರೆ ಕೆಳಗೆ ಹೋಗುತ್ತೆ ಇವಾಗ ಪಟ್ ಅಂತೇಳಿ. ಮಳೆ ಜಾಸ್ತಿ ಆಯ್ತಂದ್ರೆ ಅಫ್ಕೋರ್ಸ್ ಪ್ರವಾಹ ಆಗುವಂತ ಚಾನ್ಸಸ್ ಇರುತ್ತೆ. ಎಷ್ಟೇ ಪ್ರವಾಹ ಆದ್ರೂ ಕೂಡ ಇದಕ್ಕೆ ಏನೇ ತೊಂದರೆ ಆಗೋದಿಲ್ಲ. ಆ ರೀತಿಯಾಗಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ನೋಡಿ, ನಮ್ಮ ಫ್ರೆಂಡ್ ರವಿ ಅವರು ಕೂಡ ನಿಂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾ ಇದ್ದಾರೆ. ಹೆಂಗೈತ್ ರವಿ ವ್ಯೂ? ಸೂಪರ್. ಸೂಪರಾ? ಏನ್ ಅನ್ಸುತ್ತೆ ನಮ್ಮೂರ್ ಸರೌಂಡಿಂಗ್ ಅಲ್ಲಿ ಈ ತರ ಪ್ಲೇಸಸ್ ಗಳಿದಾವೆ ಅಂತ ಅನ್ಸುತ್ತೆ? ನಾವು ಇಂತ ಪ್ಲೇಸ್ ಅಲ್ಲಿ ಹುಟ್ಟಿದೇವಲ್ಲಪ್ಪ, ನಮ್ಮ ಸರೌಂಡಿಂಗ್ ಅಲ್ಲಿ ಅಂತ ಎಲ್ಲಾ ಹೊಲಗಳಿಗೆಲ್ಲ ನೀರ್ ಸಪ್ಲೈ ಇಲ್ಲಿದ್ದಾನೆ ಆಗೋದು. ಅದಕ್ಕೆಲ್ಲ ಮೋಟ್ರ್ ಮಳೆ ಆಗ್ಲಿಲ್ಲದ್ರು ಕೂಡ 1-2 ವರ್ಷ ಮಳೆ ಇಲ್ಲ ಅಂದ್ರೆ ಭತ್ತಕ್ಕೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಅಷ್ಟು ನೀರ್ ನಿಲ್ಲುತ್ತೆ ಅಂತ ಹೇಳ್ತೀರಾ? ಓಕೆ ಓಕೆ, ಸೂಪರ್. ಬಾತ್ಕೋಳಿಗಳು ಎಂಜಾಯ್ ಮಾಡ್ತಾ ಇದಾವೆ ನೋಡಿ. ನೀವು ನೋಡ್ಬೋದು, ಚೆಕ್ ಡ್ಯಾಮ್ ತರ ಒಂದು ಡ್ಯಾಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಅಲ್ಲಿ ವಿಸಿಟ್ ಕೊಡ್ತೀವಿ. ಅದು ಹೇಗೆ ಕಾಣಿಸುತ್ತೆ ಏನು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀವಿ. ಈ 2 ಮೋಟರ್ಗಳಿಂದ ನೀರನ್ನ ಲಿಫ್ಟ್ ಮಾಡಿ ಈ ಪೈಪ್ಗಳ ಮುಖಾಂತರ ಪಾಸ್ ಮಾಡಲಾಗುತ್ತೆ. ಸೊ ಈ ಪೈಪ್ಗಳ ಮುಖಾಂತರ ಇದು ಸುಣಕಲ್ ಬಿದ್ರಿವರೆಗೂ ಹೋಗುತ್ತೆ. ನೋಡ್ಬೋದು ಪೈಪ್ ಸೈಜ್ ಎಷ್ಟಿದೆ ಅಂತ. ನಮ್ಮ ಫ್ರೆಂಡ್ ಇದ್ದಾನೆ, ಅವನ ಪಕ್ಕದಲ್ಲಿರೋಂಥ ಈ ಪೈಪ್ ನೀವೇ ನೋಡಿ ಎಷ್ಟು ಸೈಜ್ ಇದೆ ಅಂತ. ಸೊ ಇಷ್ಟು ದೊಡ್ಡ ಪೈಪ್ಗಳಲ್ಲಿ ನೀರು ಸರಬರಾಜಾಗುತ್ತೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಬ್ರಿಡ್ಜ್ ಎಲ್ಲ. ಸೊ ಅಲ್ಟಿಮೇಟ್ ಗುರು, ಸೀರಿಯಸ್ಲಿ. ಅವಾಗ ನಾವಿಲ್ಲೆಲ್ಲ ಮಾವಿನಕಾಯಿ ಹರಿಯಕ್ಕೆ ಬರ್ತಿದ್ವಿ, ಅವಾಗ ಇಲ್ಲಿ ಏನೂ ಇರಲಿಲ್ಲ, ಇನ್ನ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಇವಾಗ ನೋಡಿ, ಕನ್ಸ್ಟ್ರಕ್ಷನ್ ಆದ್ಮೇಲೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇದು ನಿಜವಾಗ್ಲೂ ನೋಡೋದಕ್ಕೆ ಖುಷಿ ಅನ್ಸುತ್ತೆ. ಇಲ್ಲಿ ಯಾರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕೆ ಮಾತ್ರ ಸಖತ್ತಾಗಿದೆ ನೋಡಿ ಪ್ಲೇಸ್. ಲೋಕಲ್ ಅಲ್ಲಿ ಯಾರು ಮಾಡ್ತೀರಾ ಅಂದ್ರೆ ಈ ಪ್ಲೇಸ್ಗೆ ಬರ್ಬೋದು. ಪರ್ಮಿಷನ್ ತಗೊಂಡು ಆರಾಮಾಗಿ ನೀವು ಶೂಟಿಂಗ್ ಎಲ್ಲ ಮಾಡ್ಕೊಬಹುದು. ಲಾಸ್ಟ್ ಟೈಮ್ ಮುದೇನೂರಿಂದ ತೋರಿಸಿದ್ವಿ, ಇದು ಮಾಕ್ನೂರಿಂದು. ಇದು ಅದಕ್ಕಿಂತ ಚೆನ್ನಾಗಿದೆ ವ್ಯೂ ಎಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ಸ್ ಮಾಡಿದ್ದಾರೆ. ಇಲ್ಲಿ ರೋಡ್ ಆಗಿರ್ಬೋದು, ಒಳ್ಳೆ ನೀಟ್ನೆಸ್ ಇದೆ, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ.
ನೋಡಿ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಆಸಮ್ ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಚೆನ್ನಾಗಿ ಬರ್ತಾಯ್ತಾ? ಗಾಳಿ ಅಲ್ಟಿಮೇಟ್ ಗುರು. ನೋಡಿ ಆರಾಮ್ ಬಿಂದಾಸ್ ಬೇಕಾದಂತ ಫೋಟೋ ಶೂಟ್ ಮಾಡ್ಕೊಳ್ರಿ. ನೀವು ಏನ್ ಬೇಕಾದ್ ಮಜಾ ಮಾಡ್ರಿ. ಹೆಂಗಿದೆ ವ್ಯೂ? ಹಿಂದ್ಗಡೆ ಎಲ್ಲ ಭತ್ತದ ಗದ್ದೆ, ಎಲ್ಲ ಗ್ರೀನರೀಸ್. ಇನ್ 1 ತಿಂಗಳು ಇದು ಎಷ್ಟು ಗ್ರೀನರಿ ಇರುತ್ತೆ ಅಂತ ಅವಾಗ ತೋರಿಸ್ತೀವಿ ನಿಮ್ಗೆ ವಿಡಿಯೋದಲ್ಲಿ. ನೆಕ್ಸ್ಟ್ ಅಲ್ಲಿ ಇನ್ನೊಂದು ಚೆಕ್ ಡ್ಯಾಮ್ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಹೇಗಿದೆ, ಅಲ್ಲಿ ಸ್ಪಾಟ್ ಹೇಗಿದೆ, ಯಾವ ತರ ಕೆಲಸ ನಡೆದಿದೆ ಪ್ರತಿಯೊಂದನ್ನು ತೋರಿಸ್ತೀವಿ. ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ಮುಂದೆ ಒಂದು ಸಕ್ಕತ್ತಾಗಿರೋಂತ ಒಂದು ಜಾಗ ಇದೆ, ಸ್ಪಾಟ್. ನಾನು ಲಿಟ್ರಲಿ ಈ ತರದ ಒಂದು ಸೀನರಿನ ಮೂವೀಸ್ ಗಳಲ್ಲಿ ನೋಡ್ತಾ ಇದ್ವಿ, ಅಂತದ್ದು ನಮ್ಮ ಊರಿನ ಪಕ್ಕದಲ್ಲೇ ಇದೆ. ಸೀರಿಯಸ್ಲಿ ಗುರು ಸಖತ್ತಾಗಿ ಕಾಣಿಸ್ತಾ ಇದೆ. ಬೇರೆ ಯಾರಿಗೆ ಹೆಂಗ್ ಕಾಣಿಸುತ್ತೋ ಗೊತ್ತಿಲ್ಲ, ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು.